बीदर जिले में पुलिस ने विभिन्न आपराधिक मामलों में कामयाबी हासिल की है। आज बीदर के एसपी प्रदीप गुंटी ने जिला पुलिस मुख्यालय में पत्रकारों से बात करते हुए संदल की लकड़ी चोरी सहित अन्य मामलों में पुलिस को मिली कामयाबी के बारे में विस्तार से बताया। कैमरामैन पुपराज का कवरेज। ವಶಕ್ಕೆ ಪಡಿತಾರೆ, ಅದರೊಟ್ಟಿಗೆ ವೆಹಿಕಲ್ ಅನ್ನು ಕೂಡ ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅದು ಮುಂದಿನ ತನಿಖೆ ನಡೀತಾ ಇದೆ. ಅದರ ಹಿಂದೆ ಯಾರಿದ್ದಾರೆ ಏನನ್ನುವಂಥದ್ದು ಅತಿ ಶೀಘ್ರದಲ್ಲೇ ಪತ್ತೆ ಮಾಡ್ತೇವೆ. ಸದ್ಯಕ್ಕೆ 100 kg ತೂಕದ ಚಂದನವನ್ನು ಜಪ್ತಿ ಮಾಡಿಕೊಂಡು PF ಮಾಡಿಕೊಳ್ಳಲಾಗಿದೆ. ವೆಹಿಕಲ್ ಸಮೇತ ಓನ್ಲಿ 100 kg ಚಂದನ ಸೇರಿಸಿದ್ರೆ 16 ಲಕ್ಷ ಆಗ್ತದೆ. ಮಾರ್ಕೆಟ್ ವ್ಯಾಲ್ಯೂ ಗೌರ್ಮೆಂಟ್ ರೇಟ್ ಪ್ರಕಾರ 16 ಲಕ್ಷ. ಅದರೊಟ್ಟಿಗೆ ವೆಹಿಕಲ್ ಅನ್ನು ಕೂಡ ನಾವು ಜಪ್ತಿ ಮಾಡಿದ್ದೇವೆ. ಸೊ ಆ ಕೇಸಿನಲ್ಲಿ ಟೋಟಲಿ 21 lakhs ಪ್ರಾಪರ್ಟಿ ಸೀಸ್ಡ್ ಆ ಕೇಸಲ್ಲಿ. ಅದೇ ರೀತಿ ಹಿಂದಿನ ತಿಂಗಳು ಚಂದನ ಒಂದು ಕೇಸು, ಚಂದನದ ಕೇಸಲ್ಲಿ ಒಬ್ಬ ಆರೋಪಿಯನ್ನು ಹಿಡಿದಿದ್ದೇವೆ ನಾವು. ಆ ಡ್ರೈವರೇ ದಂಧೆನೂ ಮಾಡ್ತಾ ಇದ್ದಾನೆ, ಅವನೇ ಸಪ್ಲೈ ಮಾಡ್ತಾ ಇದ್ದಾನೆ, ಅವನೇ ಸಾಗಣೆ ಮಾಡ್ತಾ ಇದ್ದಾನೆ ಆ ಕೇಸಲ್ಲಿ. ಆ್ಯಂಡ್ ಹುಮ್ನಾಬಾದ್ HPTಯಲ್ಲಿ ಕೂಡ ಒಬ್ಬನೇ ಆರೋಪಿ ಇದ್ದಾನೆ. ಅದರೊಟ್ಟಿಗೆ ಮನಾಯಿಕೇಳಿ ಬಸ್ ಸ್ಟ್ಯಾಂಡಲ್ಲಿ ನಾವು ಕಳೆದ 2 ತಿಂಗಳಿಂದ ನಾವು ಒಂದು ಪಿಕ್ ಪಾಕೆಟಿಂಗ್ ಕೇಸನ್ನು ನಾವು ತುಂಬ ಗಂಭೀರವಾಗಿ ತಗೊಂಡಿದ್ದೇವೆ. ಕಲಬುರಗಿಯಿಂದ ಒಬ್ಬರು, ಪುಣೆದಿಂದ ಇಬ್ಬರು, ಇದರಲ್ಲಿ ಒಬ್ಬರು ಹ್ಯಾಬಿಚುವಲ್ ಲೇಡೀಸ್ ಇದ್ದಾರೆ. 3 ಆರೋಪಿಗಳು ಲೇಡೀಸೇ. ಮನಾಯಿಕೇಳಿ ಬಸ್ ಸ್ಟ್ಯಾಂಡ್ಗೆ ಬರುವುದು, ಲೇಡೀಸ್ ಅಟೆನ್ಷನ್ ಡೈವರ್ಟ್ ಮಾಡೋದು, ಒಂದು ರೀತಿ ಹೆವಿ ಕ್ರೌಡ್ ಇದ್ದಾಗ ಅವರ ಮೈಂಡನ್ನು ಡೈವರ್ಟ್ ಮಾಡಿ ಅವರ ಈ ಬ್ಯಾಗ್ಸಲ್ಲಿ, ಈ ಪರ್ಸ್ಗಳಲ್ಲಿ ಇರುವಂತಹ ಗೋಲ್ಡ್ ಆರ್ನಮೆಂಟ್ಸು, ರಿಂಗ್ಗಳಾಗಲಿ, ಈ ಬ್ರೇಸ್ಲೆಟ್ ಆಗಲಿ, ಇವುಗಳನ್ನು ಚಾಕಚಕ್ಯದಿಂದ ಕಳ್ಳತನ ಮಾಡಿಕೊಂಡು ಪಿಕ್ ಪಾಕೆಟಿಂಗ್ ಮಾಡಿಕೊಂಡು ಹೋಗುವ ಒಂದು ಟೀಮನ್ನು ನಮ್ಮ ಹುಮ್ನಾಬಾದ್ DYSP ಅವರ ನೇತೃತ್ವದಲ್ಲಿ ಒಂದು ಟೀಮನ್ನು ನಾವು ರಚನೆ ಮಾಡಿ ಈ 3 ಆರೋಪಿಗಳನ್ನು ನಾವು ಹಿಡಿದಿದ್ವಿ. ಅವರ ಕಡೆಯಿಂದ ಕೂಡ 4,28,000 ಮೌಲ್ಯದ ಬಂಗಾರವನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ ಕೂಡ 3 ಡಿಫ್ರೆಂಟ್ ಕೇಸಸ್ ಇವೆ. 3 ಡಿಫ್ರೆಂಟ್ ಕೇಸುಗಳಲ್ಲಿ ಕಳ್ಕೊಂಡಿದ್ದವ್ರಿಗೆ ಒಂದು ಕೇಸಲ್ಲಿ ಸುಮಾರು 1,25,000 ಬಂಗಾರವನ್ನು ಅವರು ಕದ್ದಿ ಮಾರಿಬಿಡ್ತಾರೆ. ಅದನ್ನು ಕೂಡ ರಿಸೀವರ್ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ. ಅದೇ ರೀತಿ ಇನ್ನೊಂದು ಕೇಸಲ್ಲಿ 1,45,000, ಇನ್ನೊಂದು ಕೇಸಲ್ಲಿ 80,000. 3 ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿ ಕಾನೂನುಗೊಳಿಸಿದ್ದೇವೆ. ಅದೇ ರೀತಿ ಬೇರೆ ಕೇಸಲ್ಲಿ ಕೂಡ ಕೆಲವು 4 ಪಂಪ್ ಸೆಟ್ಗಳನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಒಟ್ಟಿನಲ್ಲಿ ಎಲ್ಲ ಕೇಸಸ್ ಸೇರಿ ಕಳೆದ ತಿಂಗಳು, ಈ ತಿಂಗಳು ಹುಮ್ನಾಬಾದ್ ಪೊಲೀಸರು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಸುಮಾರು 30 ಕೇಸಸ್ಸನ್ನು ಬಗೆಹರಿಸಿ ಸುಮಾರು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ. ಸೊ ಮಾಧ್ಯಮ ಮುಖಾಂತರ ಅದನ್ನು ನಾವು ಸಂಬಂಧಪಟ್ಟ ಮಾಲೀಕರಿಗೆ ನಾವು ಅದನ್ನು ಕೋರ್ಟ್ ಪರ್ಮಿಷನ್ ಈಗಾಗಲೇ ತಗೊಂಡಿದ್ದೇವೆ. ಅವರ ಮುಖಾಂತರ ನಾವು ಮಾಧ್ಯಮ ಮುಖಾಂತರ ನಾವು ಅವರಿಗೆ ವಾಪಸ್ಸು ಕೊಡ್ತಾ ಇದ್ದೇವೆ. ಇದು ಬಹಳ ನಮಗೆ ಹೆಮ್ಮೆಯ ವಿಷಯ ಅಂತ ಹೇಳ್ಕೊಳ್ತಾರೆ. 3 ಮಹಿಳೆಯರು ನಮ್ಮ ರಾಜ್ಯದವರು ಅಥವಾ ಬೇರೆ ಜಿಲ್ಲೆ? ಒಬ್ಬರು ಕಲಬುರಗಿ ಲೇಡಿ, ಇನ್ನೂ 2 ಪುಣೆ ಲೇಡೀಸ್. ಕಲಬುರಗಿ ಲೇಡಿ ಹ್ಯಾಬಿಟ್ ಇದ್ದಾರೆ. ಪುಣೆ ಅವರ ರೆಕಾರ್ಡ್ಸ್ ನಾವಿನ್ನೂ ನೋಡಿಲ್ಲ. ಬಟ್ 3 ಜನರು ನಾವು ಜೈಲಿಗೆ ಕಳಿಸ್ತೀವಿ.